ಈ ತಿಂಗಳ 2ನೇ ಏಕಾದಶಿಯೇ ಕಾಮದ ಏಕಾದಶಿ. ಕಾಮದ ಏಕಾದಶಿಯು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪವಿತ್ರವಾದ ದಿನ. ಭಗವಾನ್ ಶ್ರೀ ವಿಷ್ಣುವಿನ ಸಮರ್ಪಿತವಾದಂತಹ ಈ ದಿನದಂದು ಯಾರೇ ಒಬ್ಬ ಭಕ್ತರು ಉಪವಾಸ ಮಾಡಿ ವಿಶೇಷವಾದ ಪೂಜೆಗಳನ್ನ ಮಾಡಿ, ಹಾಗೆಯೇ ಇವತ್ತು ನಮ್ಮ JS ಮಂತ್ರಲೋಕದೇವಿ ಹೇಳಿಕೊಡುವಂತಹ ಕಾಮದ ಏಕಾದಶಿಯ ಮಂತ್ರವನ್ನು ಪಾಲನೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಆದಷ್ಟು ಬೇಗನೆ ಸಂಪೂರ್ಣವಾಗುತ್ತೆ. ಹಾಗೆ ಕಾಮದ ಅಂತಂದರೆ ಆಸೆಗಳನ್ನು ಈಡೇರಿಸುವಂಥ ಒಂದು ಅರ್ಥ. ಈ ದಿನ ಯಾವುದೇ ಒಬ್ಬ ವ್ಯಕ್ತಿಯು ವ್ರತವನ್ನು ಸಂಪೂರ್ಣವಾಗಿ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಹಾಗೆಯೇ ಒಂದು ಪರಿಶುದ್ಧವಾದ ಭಾವನೆಯಿಂದ ಅವರ ಆಸೆಯನ್ನು ಬೇಡ್ಕೊಂಡ್ರೆ ಖಂಡಿತವಾಗಿಯೂ ಆ ವ್ಯಕ್ತಿಯ ಶುದ್ಧ ಆಸೆಗಳು ಪೂರೈಸ್ತಾರೆ. ಹಾಗೆ ವಿಶೇಷವಾಗಿ ಈ ಒಂದು ಏಕಾದಶಿಯಲ್ಲಿ ಪಾಪ ವಿಮೋಚನೆ ಅಂದರೆ ಈ ಒಂದು ಯಾರೇ ಒಬ್ಬರಾಗಲಿ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡಿರುವಂತಹ ಪಾಪ ಕರ್ಮಗಳು ನಾಶವಾಗುತ್ತೆ. ಹಾಗೆ ಕರ್ಮಗಳು ಶುದ್ಧವಾಗಿ ನಿಮಗೆ ಸಿಗಬೇಕಾದಂತಹ ಒಳ್ಳೆ ಕರ್ಮಫಲವು ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ದಂತಕಥೆಯ ಪ್ರಕಾರ ಗಂಧರ್ವ ಲಲಿತನು ಶಾಪದಿಂದ ರಾಕ್ಷಸನಾಗ್ತಾರೆ. ಆಗ ಅವರ ಪತ್ನಿಯು ಲಲಿತೆಯು ಕಾಮದ ಏಕಾದಶಿ ವ್ರತವನ್ನು ಮಾಡ್ತಾರೆ. ಆಗ ಈ ಪುಣ್ಯವನ್ನು ರಾಕ್ಷಸನಾಗಿರುವಂತಹ ಗಂಧರ್ವರಿಗೆ ಅರ್ಪಿಸ್ತಾಳೆ. ಇದರಿಂದ ಅವರು ಮತ್ತೆ ಗಂಧರ್ವ ರೂಪವನ್ನು ಪಡಿತಾರೆ ಎಂಬುದು ಒಂದು ಕಥೆಯ ಒಂದು ಸಾರಾಂಶ ಇದೆ. ಹಾಗೆಯೇ ಈ ಒಂದು ಏಕಾದಶಿಯಲ್ಲಿ ಯಾರೇ ಒಬ್ಬ ಭಕ್ತರು ಸಂಪೂರ್ಣವಾದಂತಹ ಕಟ್ಟುನಿಟ್ಟಾದಂತಹ ನಿರಾಹಾರ ವ್ರತ ಮಾಡಿದರೆ ಇನ್ನೂ ಒಳ್ಳೆಯದು. ಇಲ್ಲ ಯಾರಿಗೆ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ ಸಂಪೂರ್ಣವಾದಂತಹ ಈ ಒಂದು ನಿರಾಹಾರ ವ್ರತ ಮಾಡೋದಕ್ಕಾಗಲ್ಲ ಅನ್ನೋರು ಹಣ್ಣು ಹಂಪಲನ್ನ ಸೇವಿಸ್ಕೋಬೋದು. ಹಾಗೆಯೇ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋಗೆ ಹೂವು ಇಟ್ಟು ಅಲಂಕರಿಸಿ ಹಣ್ಣು ಹಾಗೆ ಮುಖ್ಯವಾಗಿ ವಿಶೇಷವಾಗಿ ತುಳಸಿ ದಳಗಳನ್ನ ನೀವು ಅರ್ಪಿಸಲೇಬೇಕು. ಇನ್ನು ಎಲ್ಲ ಪೂಜೆ ಪುನಸ್ಕಾರಗಳಾದ ಮೇಲೆ ನೀವು ಭಗವಂತನ ನೆನೆಸ್ಕೊಂಡು ಚಿನ್ಮುದ್ರೆಯೊಂದಿಗೆ ನಾವು ಹೇಳುವಂತಹ ಈ ಒಂದು ಮಂತ್ರವನ್ನು ಸಂಪೂರ್ಣವಾಗಿ ಪರಿಶುದ್ಧವಾದ ಮನಸ್ಸಿನಿಂದ ನೀವು ಪಾರಾಯಣ ಮಾಡಲೇಬೇಕು. ಕಾಮದ ಏಕಾದಶಿಯು ಈ ವರ್ಷವು ಮಾರ್ಚ್ 29 ಭಾನುವಾರ ಬಂದಿದೆ. ಹಾಗಾಗಿ ಯಾರೇ ಒಬ್ಬರು ಒಂದು ಮಾಂಸಾಹಾರನ ಸೇವಿಸ್ತಿದ್ರೆ ಇವತ್ತಿನ ಒಂದು ದಿನ ನೀವು ಮಾಂಸಾಹಾರವನ್ನು ಸೇವಿಸಬೇಡಿ. ಯಾಕಂತೇಳಿದರೆ ಏಕಾದಶಿಯಂದು ಸಂಪೂರ್ಣವಾಗಿ ನೀವು ಸಸ್ಯಾಹಾರಿಗಳಾಗಿರಬೇಕು. ಆಗ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ನೆರವೇರುತ್ತೆ. ಹಾಗೆ ಈ ಒಂದು ಏಕಾದಶಿ ದಿನ ಯಾರೆಲ್ಲ ಕೂಡ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಿಲ್ಲವೋ ಈ ಒಂದು ಏಕಾದಶಿಯಂದು ದೇವರಿಗೆ ನೀವು ಭಕ್ತಿಯಿಂದ ಒಂದು ಸಂಕಲ್ಪ ಮಂತ್ರದೊಂದಿಗೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಂಪೂರ್ಣವಾಗಬೇಕಾದ್ರೆ ಅಥವಾ ನೀವು ಅಂದುಕೊಂಡಂತಹ ಯಾವುದೇ ಒಂದು ಅರ್ಧಕ್ಕೆ ನಿಂತಿರುವ ಕೆಲಸಗಳು ಸಂಪೂರ್ಣವಾಗಿ ಸಕ್ಸಸ್ ಆಗಬೇಕಂತ ಹೇಳಿದರೆ ಈಗ ಹೇಳುವಂತಹ ಸಂಕಲ್ಪ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಪ್ರತಿಯೊಂದು ಏಕಾದಶಿಯು ಅಷ್ಟೇ ಯಾವುದೇ ಒಂದು ರೀತಿಯಾದ ಏಕಾದಶಿ ನಾವು ಆಚರಿಸಬೇಕಾದ್ರೂ ಕೂಡ ಸಂಕಲ್ಪವನ್ನು ಮಾಡಬೇಕು. ಅಂದರೆ ಈ ಒಂದು ವ್ರತವನ್ನು ಯಾಕೆ ಮಾಡ್ತಿದ್ದೀರಾ, ಇದರಿಂದ ನಿಮ್ಗೆ ಏನಾಗಬೇಕಾಗಿದೆ, ಯಾವ ಕೆಲಸಗಳು ಸಂಪೂರ್ಣವಾಗಿ ಆಗಬೇಕಾಗಿದೆ ಅನ್ನೋದು ಒಂದು ವಿಶೇಷವಾದಂತಹ ಮಂತ್ರ ಇದು. ಈಗ ಉಪವಾಸವನ್ನು ಆರಂಭಿಸುವ ಮೊದಲು ಈ ಒಂದು ಮಂತ್ರವನ್ನು ಹೇಳಿದರೆ ಖಂಡಿತವಾಗಿಯೂ ನಿಮ್ಮ ಸಂಕಲ್ಪವು ಯಶಸ್ಸಿನ ಜೊತೆಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕೂಡ ಆದಷ್ಟು ಬೇಗನೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಅನುಮಾನ ಬೇಡ. ಈಗ ಮಂತ್ರ ಹೀಗಿದೆ: ಏಕಾದಶ್ಯಾಂ ನಿರಾಹಾರಃ ಸ್ಥಿತ್ವಾ ಹನಿ ಪರೇಯಹಂ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವ್ಯಾಚಿತ. ಸ್ವಲ್ಪ ಕಷ್ಟ ಇದೆ ಹೇಳೋದಕ್ಕೆ. ಅಕಾರ ಉಕಾರ ದೀರ್ಘಾಕಾರಗಳನ್ನ ನೀವು ಸಂಪೂರ್ಣವಾಗಿ ನೆನಪಲ್ಲಿಟ್ಕೊಂಡು ತಪ್ಪಿಲ್ದೇ ನೀವು ಈ ಒಂದು ಮಂತ್ರವನ್ನು ಹೇಳಬೇಕು. ಇನ್ನು ಈ ಏಕಾದಶಿ ದಿನ ತಪ್ಪದೆ ಮೂಲ ಮಂತ್ರವನ್ನು ನೀವು ಪಾರಾಯಣ ಮಾಡಲೇಬೇಕು. ಇದನ್ನು 108 ಬಾರಿ ಪಾರಾಯಣ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಇದನ್ನ ನೀವು 108 ಬಾರಿ ಪಾರಾಯಣ ಮಾಡಬೇಕು. ಇದ್ರ ಜೊತೆಗೆ ವಿಷ್ಣುವಿನ ಮಂತ್ರವನ್ನು ಕೂಡ ನೀವು ಹೇಳಬೇಕು. ಓಂ ವಿಷ್ಣವೇ ನಮಃ ಈ 2 ಮಂತ್ರವನ್ನು ಚಿನ್ಮುದ್ರೆಯೊಂದಿಗೆ ನೀವು 108 ಬಾರಿ ಪಾರಾಯಣ ಮಾಡಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಕಾಮದ ಏಕಾದಶಿಯ ಮಂತ್ರ ಈ ರೀತಿಯಾಗಿದೆ: ಓಂ ವಿಷ್ಣು ಓಂ ವಿಷ್ಣು ಓಂ ವಿಷ್ಣು ಕಾಮದ ಏಕಾದಶಿ ಸ್ವಾಹ. ಸೊ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಹೇಳ್ಕೊಟ್ಟಿರುವಂತಹ ಈ ಎಲ್ಲ ಮಂತ್ರಗಳನ್ನು ನೀವು ಕನಿಷ್ಠ 108 ಬಾರಿ ತುಳಸಿ ಮಾಲೆಯೊಂದಿಗೆ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ. ಖಂಡಿತವಾಗಿಯೂ ಭಗವಂತ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ.